ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈಶ್ವರೀಯ ಸ್ಮೃತಿಯ ಯೋಗ ಸಿದ್ಧತೆ. ಶಾಂತವಾಗಿ ಕುಳಿತುಕೊಂಡು ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಿ. ದೇಹವನ್ನು ಸಡಿಲಗೊಳಿಸಿ. ಈಗ ನಿಮ್ಮ ಬುದ್ಧಿಯ ಕಣ್ಣಿನಿಂದ ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಒಂದು ಪುಟ್ಟ ನಕ್ಷತ್ರವನ್ನು, ಆತ್ಮವನ್ನು ದರ್ಶನ ಮಾಡಿ. ಆತ್ಮದ ಸ್ಥಿತಿ: ನಾನು ಈ ವಿನಾಶಿ ಶರೀರವಲ್ಲ, ನಾನು ಅವಿನಾಶಿ ಚೈತನ್ಯ ಶಕ್ತಿ, ಒಂದು ಪವಿತ್ರ ಆತ್ಮ. ನಾನು ಸಾಲಿಗ್ರಾಮ. ಜನ್ಮ ಜನ್ಮಾಂತರಗಳಿಂದ ಈ ಶರೀರವನ್ನು ನನ್ನದು ಎಂದು ತಿಳಿದಿದ್ದೆ. ಆದರೆ ಇಂದು ನನಗೆ ನನ್ನ ನಿಜವಾದ ತಂದೆಯ ಪರಿಚಯವಾಗಿದೆ. ನಾನು ಅಮರಲೋಕದ ನಿವಾಸಿ. ಈ ಮೃತ್ಯು ಲೋಕದಲ್ಲಿ ಕೇವಲ ಒಬ್ಬ ಅತಿಥಿ, ಗೆಸ್ಟ್. ತಂದೆಯ ನೆನಪು: ನನ್ನ ಬುದ್ಧಿಯ ಯೋಗವನ್ನು ಈ ಹಳೆಯ ಪ್ರಪಂಚದಿಂದ ಮುರಿದು ಪರಮಧಾಮದ ನಿವಾಸಿ ಶಿವ ತಂದೆಯ ಕಡೆಗೆ ಕೊಂಡೊಯ್ಯುತ್ತಿದ್ದೇನೆ. ಓ ಶಿವಬಾಬಾ, ನೀವೇ ನನ್ನ ಪರಮಪಿತ, ನೀವೇ ನನ್ನ ಪರಮ ಶಿಕ್ಷಕ ಮತ್ತು ಸದ್ಗುರು. ನೀವು ಜ್ಞಾನ ಸಾಗರ, ದುಃಖಹರ್ತ, ಸುಖಕರ್ತ, ಪವಿತ್ರತೆಯ ಅನುಭವ. ಬಾಬಾ, ನಿಮ್ಮ ನೆನಪಿನ ಶಕ್ತಿಯು ಒಂದು ಜ್ಞಾನ ಅಗ್ನಿಯಂತೆ ನನ್ನ ಮೇಲೆ ಹರಿಯುತ್ತಿದೆ. 84 ಜನ್ಮಗಳ ಪಯಣದಲ್ಲಿ ನನ್ನ ಆತ್ಮಕ್ಕೆ ಹಿಡಿದಿರುವ ವಿಕರ್ಮಗಳ ತುಕ್ಕು ಈಗ ಕಡಿಮೆ ಆಗ್ತಾ ಇದೆ, ಕರಗುತ್ತಿದೆ. ನಾನು 100% ಪವಿತ್ರವಾಗುತ್ತಿದ್ದೇನೆ. ಪ್ರತಿ ಉಸಿರಿನಲ್ಲೂ ನಿಮ್ಮ ಪ್ರೀತಿ ಮತ್ತು ಶಕ್ತಿಯ ಅನುಭವವಾಗುತ್ತಿದೆ. ನಾನು ಈಗ ಪತಿತನಿಂದ ಪಾವನನಾಗುತ್ತಿದ್ದೇನೆ. ಸೃಷ್ಟಿ ಚಕ್ರದ ದರ್ಶನ ನನ್ನ ಕಣ್ಣ ಮುಂದೆ. 5000 ವರ್ಷಗಳ ಸುಂದರ ಚಕ್ರ ಸುತ್ತುತ್ತಿದೆ. ಈ ಕಲಿಯುಗದ ಅಂತ್ಯದ ನಂತರ ಸುಂದರವಾದ ಸತ್ಯಯುಗ ಅಂದರೆ ಅಮರಲೋಕ ಸ್ಥಾಪನೆಯಾಗುತ್ತಿದೆ. ಲಕ್ಷ್ಮೀ ನಾರಾಯಣರ ಆ ರಾಜ್ಯದಲ್ಲಿ ಕೇವಲ ಸುಖ ಮತ್ತು ಶಾಂತಿ ಮಾತ್ರ ಇರುತ್ತದೆ. ರಕ್ತದ ನದಿಗಳು ಹರಿದು ಹಾಲಿನ ನದಿಗಳು ಹರಿಯುವ ಸಮಯ ಹತ್ತಿರ ಬಂದಿದೆ. ನಾನು ಆ ಹೊಸ ಪ್ರಪಂಚದ ಅಧಿಕಾರಿಯಾಗುತ್ತಿದ್ದೇನೆ. ವರದಾನದ ಅನುಭೂತಿ: ನಾನು ಈಗ ಪ್ರಾರ್ಥನೆ ಮಾಡುವ ಭಕ್ತನಲ್ಲ, ನಾನು ಬಾಬಾರವರನ್ನು ಸದಾ ನೆನಪಿನಲ್ಲಿಡುವ ಸ್ವತಃ ಯೋಗಿ. ಬಾಬಾ ನನಗೆ ನೀಡಿರುವ ಆಸ್ತಿ ಎಂದರೆ ಈ ಜೀವನ ಮುಕ್ತಿ. ನಾನು ಈ ಹಳೆಯ ಮನೆಯನ್ನು ಮರೆತು ನನ್ನ ಮಧುರ ಮನೆ, ಶಾಂತಿಧಾಮ ಮತ್ತು ರಾಜಧಾನಿಯಾದ ಸ್ವರ್ಗವನ್ನು ನೆನಪು ಮಾಡುತ್ತಿದ್ದೇನೆ. ಸಮಾಪ್ತಿ. ನಾನು ವಿಜಯಿ ಆತ್ಮ. ನಾನು ವಿಶ್ವದ ಮಾಲೀಕ. ಬಾಬಾರವರ ಪ್ರೀತಿಯಲ್ಲಿ ಮಗ್ನನಾಗಿದ್ದೇನೆ.
ಓಂ ಶಾಂತಿ. ಪ್ರಾಯೋಗಿಕ ಅಭ್ಯಾಸಕ್ಕಾಗಿ ಟಿಪ್ಸ್. ಅತಿಥಿ ಭಾವ. ಇಂದು ದಿನವಿಡೀ ನಾನು ಈ ಪ್ರಪಂಚದಲ್ಲಿ ಒಬ್ಬ ಅತಿಥಿ ಎಂಬ ಸ್ಮೃತಿಯಲ್ಲಿರಿ. ಇದು ನಿಮ್ಮನ್ನು ಹಳೆಯ ಪ್ರಪಂಚದಿಂದ ಆಕರ್ಷಣೆಗಳಿಂದ ಮುಕ್ತವಾಗಿರಿಸುತ್ತದೆ. ವಿಕರ್ಮ ವಿನಾಶ. ಕೆಲಸ ಮಾಡುವಾಗಲೂ ಒಳಗಿನಿಂದ ಶಿವತಂದೆ ನನ್ನ ಜೊತೆಗಿದ್ದಾರೆ ಎಂದು ಭಾವಿಸಿ. ಇದರಿಂದ ಆತ್ಮದ ಶಕ್ತಿ ಹೆಚ್ಚಾಗುತ್ತದೆ. ತಯಾರಿ. ಶಾಂತವಾದ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಬೆನ್ನು ನೇರವಾಗಿರಲಿ. ಕಣ್ಣುಗಳನ್ನು ಸೌಮ್ಯವಾಗಿ ತೆರೆಯಿರಿ. 2-3 ಆಳವಾದ ಉಸಿರಾಟ ಮಾಡಿ. ಮನದಲ್ಲಿ ಹೇಳಿಕೊಳ್ಳಿ, ನಾನು ಆತ್ಮ, ಶಾಂತ ಸ್ವರೂಪ, ಆತ್ಮಸ್ಮೃತಿ, ಸೋಲ್ ಕಾನ್ಸಿಯಸ್. ಸೌಮ್ಯ ಧ್ವನಿಯಲ್ಲಿ ಮನದಲ್ಲಿ ಕಾಮೆಂಟ್ರಿ ಹೇಳಿಕೊಳ್ಳಿ, ನಾನು ಈ ದೇಹವಲ್ಲ, ನಾನು ಪ್ರಕಾಶಮಾನ ಆತ್ಮ. ನನ್ನ ಮೂಲ ಗುಣಗಳು ಶಾಂತಿ, ಪ್ರೀತಿ, ಆನಂದ, ಪವಿತ್ರತೆ. ನಾನು ಕಣ್ಣಿನ ಮಧ್ಯದಲ್ಲಿ ಪ್ರಕಾಶ ಬಿಂದು. ನಾನು ಶಾಶ್ವತ ಆತ್ಮ. ಪರಮಾತ್ಮನ ಸ್ಮೃತಿ. ಕನೆಕ್ಷನ್ ವಿತ್ ಸುಪ್ರೀಂ. ಇದೀಗ ನನ್ನ ಮನಸ್ಸು ಮೇಲಕ್ಕೆ ಹಾರುತ್ತಿದೆ ಶಾಂತಿಧಾಮದತ್ತ. ಅಲ್ಲೇ ಒಂದು ಪರಮಜ್ಯೋತಿ, ಪ್ರೀತಿಯ ಸಾಗರ. ಅವರು ನನ್ನ ಪರಮ ಪಿತ. ನಾನು ಅವರ ಜೊತೆ ಸಂಪರ್ಕದಲ್ಲಿದ್ದೇನೆ. ಅವರಿಂದ ಶಾಂತಿ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ನನ್ನ ಮನಸ್ಸು ಹಗುರವಾಗುತ್ತಿದೆ. ಮುರಳಿ ಜ್ಞಾನ ಚಿಂತನೆ. ಮುರಳಿಯಲ್ಲೇ ಬಾಬ್ದಾದ ಹೇಳುತ್ತಾರೆ, ಮಕ್ಕಳೇ ಆತ್ಮಸ್ಮೃತಿಯಲ್ಲಿರಿ. ಪವಿತ್ರತೆ ಇದೇ ಶಕ್ತಿ. ವೈರಾಗ್ಯದಿಂದ ವಿಜಯ. ಇದೀಗ ನಾನು ಯೋಚಿಸುತ್ತೇನೆ, ನಾನು ದಿನಪೂರ್ತಿ ಆತ್ಮಸ್ಮೃತಿಯಲ್ಲಿ ಇರಬೇಕು. ಪ್ರತಿ ಮಾತು, ಪ್ರತಿ ಕರ್ಮ ಶುದ್ಧವಾಗಿರಲಿ. ನನ್ನ ದೃಷ್ಟಿ ದಿವ್ಯವಾಗಲಿ. ನನ್ನ ಮಾತು ಮಧುರವಾಗಲಿ. ಶಕ್ತಿಯ ಅನುಭವ ಮಾಡೋಣ. ಪರಮಾತ್ಮನ ಕಿರಣಗಳು ನನ್ನೊಳಗೆ ತುಂಬುತ್ತಿವೆ. ಭಯ ಹೋಗುತ್ತಿದೆ. ಕೋಪ ಕರಗುತ್ತಿದೆ. ದುಃಖ ದೂರವಾಗುತ್ತಿದೆ. ನಾನು ಶಕ್ತಿಶಾಲಿ ಆತ್ಮ. ನಾನು ರಾಜಯೋಗಿ ಆತ್ಮ. ಸಂಕಲ್ಪ ಮಾಡೋಣ, ನಾನು ಶಾಂತ ಸ್ವರೂಪ ಆತ್ಮ. ನಾನು ಪರಮಾತ್ಮನ ಪ್ರಿಯ ಮಗು. ನಾನು ಜ್ಞಾನದಿಂದ ಜೀವನವನ್ನು ಸುಂದರಗೊಳಿಸುತ್ತೇನೆ. ನಾನು ವಿಶ್ವ ಸೇವಕ ಆತ್ಮ. ಯೋಗ ಸಮಾಪ್ತಿ. ನಿಧಾನವಾಗಿ ಉಸಿರಾಟ ಗಮನಿಸಿ. ನಿಧಾನವಾಗಿ ಕಣ್ಣು ತೆರೆಯಿರಿ. ಮನದಲ್ಲಿ ಕೃತಜ್ಞತೆ. ಧನ್ಯವಾದಗಳು ಬಾಬಾ ನಿಮ್ಮ ಶಕ್ತಿಗೆ. ಇಂದು ದಿನಪೂರ್ತಿ ಅಭ್ಯಾಸ. ಪ್ರತಿಯೊಂದು ಗಂಟೆಗೆ 1 ನಿಮಿಷ ನಾನು ಆತ್ಮಸ್ಮೃತಿ. ಮಾತು ಮೊದಲು ಯೋಚನೆ. ಇದು ಆತ್ಮಕ್ಕೆ ಶೋಭೆ ಆಗುತ್ತದೆ. ಇದನ್ನು ಪ್ರತಿದಿನ ಬೆಳಿಗ್ಗೆ 10-15 ನಿಮಿಷ ಮಾಡಿ. ಪರಮಾತ್ಮನ ಸ್ಮೃತಿಯಲ್ಲಿ ಯೋಗ ಕಾಮೆಂಟ್ರಿ ಸಿದ್ಧತೆ. ಶಾಂತವಾಗಿ ಕುಳಿತುಕೊಂಡು ನಿಮ್ಮ ಉಸಿರಾಟದ ಗತಿಯನ್ನು ನಿಧಾನ ಮಾಡಿ. ದೇಹದ ಎಳೆತಗಳಿಂದ ಮುಕ್ತರಾಗಿ ಮನಸ್ಸನ್ನು ಭ್ರುಕುಟಿಯ ಮಧ್ಯಕ್ಕೆ ತನ್ನಿ. ಅಲ್ಲಿ ಒಂದು ಸಣ್ಣ ಪ್ರಕಾಶಮಾನವಾದ ಜ್ಯೋತಿ ಬಿಂದುವನ್ನು ಅಂದರೆ ನನ್ನನ್ನು ದರ್ಶನ ಮಾಡಿ.
ಆತ್ಮಸ್ಥಿತಿ. ನಾನು ಈ ವಿನಾಶಿ ಶರೀರವಲ್ಲ, ನಾನು ಅವಿನಾಶಿ ಚೈತನ್ಯ ಶಕ್ತಿ. ನಾನು ಸಾಲಿಗ್ರಾಮ್, ಅಮರ ಲೋಕದ ನಿವಾಸಿ. ಈ ಮೃತ್ಯು ಲೋಕದಲ್ಲಿ ನಾನು ಕೇವಲ ಒಬ್ಬ ಅತಿಥಿ. ತಂದೆಯ ನೆನಪು ನನ್ನ ಬುದ್ಧಿಯ ಕಣ್ಣಿನಿಂದ ಈಗ ಪರಂಧಾಮದ ಕಡೆಗೆ ನೋಡುತ್ತಿದ್ದೇನೆ. ಅಲ್ಲಿ ಜ್ಞಾನ ಸಾಗರ, ಶಾಂತಿ ಸಾಗರ, ಶಿವ ತಂದೆ ಜ್ಯೋತಿ ಸ್ವರೂಪದಲ್ಲಿ ಹೊಳೆಯುತ್ತಿದ್ದಾರೆ. ಓ ಬಾಬಾ, ನೀವೇ ನನ್ನ ಪರಮಪಿತ, ಪರಮ ಶಿಕ್ಷಕ ಮತ್ತು ಪರಮ ಸದ್ಗುರು. ಪವಿತ್ರತೆಯ ಅನುಭವ ಆಗುತ್ತಿದೆ ಬಾಬಾ. ನಿಮ್ಮ ನೆನಪಿನ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ಆ ಕಿರಣಗಳ ಶಾಖಕ್ಕೆ ಜನ್ಮ ಜನ್ಮಾಂತರದ ವಿಕರ್ಮಗಳ ತುಕ್ಕು ಕರಗಿ ಹೋಗುತ್ತಿದೆ. ಪಾಪ ಭಸ್ಮ. ನನ್ನ ಆತ್ಮವು ಈಗ 100% ಪವಿತ್ರವಾಗುತ್ತಿದೆ. ನಾನು ಪತಿತರಿಂದ ಪಾವನನಾಗುತ್ತಿದ್ದೇನೆ. ಸೃಷ್ಟಿ ಚಕ್ರದ ಸ್ಮೃತಿ ಮಾಡೋಣ. ಈಗ ಈ ಹಳೆಯ ಪ್ರಪಂಚದ ಅಂತ್ಯವಾಗುತ್ತಿದೆ. ವಿನಾಶದ ಜ್ವಾಲೆಗಳು ಸನ್ಮುಖದಲ್ಲಿವೆ. ಆದರೆ ನಾನು ಭಯಪಡುತ್ತಿಲ್ಲ, ಏಕೆಂದರೆ ನಾನು ಹೊಸ ಪ್ರಪಂಚಕ್ಕೆ ಹೋಗಲು ಸಿದ್ಧವಾಗುತ್ತಿದ್ದೇನೆ. ಸತ್ಯುಗದ ಆ ಸುಂದರ ಕೃಷ್ಣಪುರಿ, ಆ ಅಮರ ಲೋಕ ನನ್ನ ಕಣ್ಣ ಮುಂದೆ ಇದೆ. ಸಂಕಲ್ಪ ಮಾಡಿ, ನಾನು ಈಗ ಭಕ್ತನಲ್ಲ, ನಾನು ಜ್ಞಾನಿ ಆತ್ಮ, ಬಾಬರವರ ಮಗು. ನಾನು ಈಗ ಪ್ರಾರ್ಥನೆ ಮಾಡುವುದಿಲ್ಲ, ಬದಲಾಗಿ ಬಾಬರವರ ಪ್ರೀತಿಯಲ್ಲಿ ಲೀನವಾಗುತ್ತೇನೆ. ಈ ಸಂಗಮಯುಗದಲ್ಲಿ ಬಾಬಾ ನನಗೆ ಕೊಟ್ಟಿರುವ ಆಸ್ತಿಯೇ ಜೀವನ್ಮುಕ್ತಿ, ಸಮಾಪ್ತಿ. ನಾನು ವಿಜಯರತ್ನ, ನಾನು ವಿಶ್ವದ ಅಧಿಕಾರಿಯಾಗುವ ಆತ್ಮ. ಬಾಬಾ ಸದಾ ನನ್ನ ಜೊತೆಗಿದ್ದಾರೆ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.